ಆತ್ಮೀಯ ಎಲ್ಲ ಶಿಕ್ಷಕ ಮಿತ್ರರಿಗೂ ನಮಸ್ಕರಿಸುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾವಾಹಿನಿ ಒಂದು ತಂತ್ರಾಂಶದಲ್ಲಿ ರಸಪ್ರಶ್ನೆ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಬೇಕಾಗಿರ್ತಕ್ಕಂಥ ಕುರಿತು, ಹಾಗೆ ಒಂದು ರಸಪ್ರಶ್ನೆ ಸ್ಪರ್ಧೆಗೆ ಯಾವ ರೀತಿಯಾಗಿ ನಾವು ನೋಂದಣಿಯಾಗಬೇಕು ಮತ್ತು ಏನೆಲ್ಲ ನಿಯಮಗಳು ಇವೆ ಅಂತಕ್ಕಂಥದ್ದು ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವೀಗ ನೋಡೋಣ. ಈ ಒಂದು ರಸಪ್ರಶ್ನೆ ಸ್ಪರ್ಧೆಯು ಮುಖ್ಯವಾಗಿ 2 ಹಂತಗಳಲ್ಲಿ ನಡೀತಕ್ಕಂಥ ಒಂದು ಸ್ಪರ್ಧೆ. ಆ 2 ಹಂತಗಳು ಯಾವ್ಯಾವು ಅಂದರೆ, ಒಂದನೇದು ಜೂನಿಯರ್ ಹಂತ ಇದು 5ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳನ್ನು ಒಳಗೊಂಡಿರ್ತಕ್ಕಂಥ ಹಂತವಾಗಿದೆ. ಇನ್ನು 2ನೇ ಹಂತ ಬಂದ್ಬಿಟ್ಟು ಸೀನಿಯರ್ ಹಂತ. ಈ ಸೀನಿಯರ್ ಹಂತದಲ್ಲಿ 8ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳನ್ನು ಒಳಗೊಂಡಿರ್ತಕ್ಕಂಥ ಹಂತವಾಗಿರ್ತಕ್ಕಂಥದ್ದು. ಇನ್ನು ಈ ಸ್ಪರ್ಧೆಯ ನೋಂದಣಿ ಮತ್ತು ಈ ಸ್ಪರ್ಧೆಯ ಪ್ರಕ್ರಿಯೆಗಳು ಯಾವ ರೀತಿಯಾಗಿರ್ತವೆ ಅಂದರೆ, ಈ ಸ್ಪರ್ಧೆ ಒಟ್ಟಿನಲ್ಲಿ 5 ಹಂತದಲ್ಲಿ ನಡೀತಕ್ಕಂಥ ಸ್ಪರ್ಧೆ. ಮೊದಲನೇ ಹಂತ ಶಾಲಾ ಹಂತ, 2ನೇ ಹಂತ ತಾಲೂಕು ಹಂತ, 3ನೇದು ಜಿಲ್ಲಾ ಹಂತದ ರಸಪ್ರಶ್ನೆ ಸ್ಪರ್ಧೆ, 4ನೇದು ವಿಭಾಗ ಮಟ್ಟದ ಸ್ಪರ್ಧೆ, 5ನೇದು ರಾಜ್ಯ ಮಟ್ಟದ ಸ್ಪರ್ಧೆ. ಹೀಗೆ 5 ಹಂತಗಳಲ್ಲಿ ಈ ಒಂದು ರಸಪ್ರಶ್ನೆ ಸ್ಪರ್ಧೆ ನಡೀತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಈ ಒಂದು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಗಮನಿಸಲಾಗಿರತಕ್ಕಂಥ ವಿಷಯಗಳು ಯಾವುವು ಅಂದರೆ, ಗಣಿತ, ವಿಜ್ಞಾನ, ತಂತ್ರಜ್ಞಾನ, ಭಾರತದ ಇತಿಹಾಸ, ಪರಂಪರೆ, ಭೂಗೋಳ, ಸಾಂಸ್ಕೃತಿಕ ಕಲೆ, ನವೀನ ಕ್ರೀಡೆ, ಪ್ರಚಲಿತ ವಿದ್ಯಮಾನಗಳು ಇತ್ಯಾದಿ ವಿಷಯಗಳನ್ನು ಈ ಒಂದು ರಸಪ್ರಶ್ನೆ ಸ್ಪರ್ಧೆ ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಪ್ರಶ್ನೆ ಪತ್ರಿಕೆಯ ನಿಯಮಗಳು ಮತ್ತು ಅಂಕ ಪದ್ಧತಿಯನ್ನು ನೋಡೋದಾದರೆ, ಪ್ರಶ್ನೆಗಳು ಪಠ್ಯ ವಿಷಯವನ್ನು ಆಧರಿಸಿರುತ್ತವೆ ಮತ್ತು ಸಾಮಾನ್ಯ ಜ್ಞಾನದ ವಿಷಯಗಳನ್ನು ಒಳಗೊಂಡಿರುತ್ತವೆ. ಅಲ್ಲದೆ ಬ್ಲಾಕ್ ಹಂತದ ಸ್ಪರ್ಧೆಯಲ್ಲಿ 30 ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಈ 30 ಬಹು ಆಯ್ಕೆಯ ಪ್ರಶ್ನೆಗಳಿಗೆ ನಿಗದಿಪಡಿಸತಕ್ಕಂಥ ಒಂದು ಕಾಲ ಎಷ್ಟಂದ್ರೆ 15 ನಿಮಿಷಗಳ ಒಂದು ಕಾಲಾವಕಾಶನ ಒಳಗೊಂಡಿರ್ತಕ್ಕಂಥದ್ದು. ಈ ಒಂದು 15 ನಿಮಿಷದಲ್ಲಿ ಸರಿಯಾದ ಉತ್ತರಕ್ಕೆ 1 ಅಂಕ ನಿಗದಿಪಡಿಸಲಾಗಿದೆ, ತಪ್ಪಾದ ಉತ್ತರಕ್ಕೆ 0 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಹಾಗೆ ಯಾವುದೇ ಒಂದು ಪ್ರಶ್ನೆಗೆ ಉತ್ತರಿಸದೇ ಇದ್ದರೆ ಅಂದರೆ ಸ್ಕಿಪ್ ಮಾಡಿದ್ದರೆ ಅದಕ್ಕೂ ಕೂಡ 0 ಅಂಕವನ್ನು ಪರಿಗಣಿಸಲಾಗಿರತಕ್ಕಂಥದ್ದು. ಹಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಕಾರಾತ್ಮಕ ಅಂಕಗಳು ಈ ಪರೀಕ್ಷೆಯಲ್ಲಿ ಇರುವುದಿಲ್ಲ. ಆಮೇಲೆ ವಿದ್ಯಾರ್ಥಿಯು ನೋಂದಣಿಯ ಸಮಯದಲ್ಲಿ ಯಾವ ಭಾಷೆಯನ್ನು ಆಯ್ಕೆ ಮಾಡಿಕೊಂಡಿರ್ತಾನೆ, ಯಾವ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡಿರ್ತಾನಲ್ಲ ಅದೇ ಮಾಧ್ಯಮದಲ್ಲಿ ಅವನು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರ್ತಕ್ಕಂಥದ್ದು. ರಸಪ್ರಶ್ನೆ ನಡೆಯುವ ಸಂದರ್ಭದಲ್ಲಿ ಆ ಮಾಧ್ಯಮವನ್ನು ಬದಲಿಸುವುದಕ್ಕೆ ಅವಕಾಶ ಇರುವುದಿಲ್ಲ. ಇನ್ನು ಈ ರಸಪ್ರಶ್ನೆ ಸ್ಪರ್ಧೆಯ ವೇಳಾಪಟ್ಟಿಯನ್ನು ನೋಡೋದಾದರೆ, ಶಾಲಾ ಹಂತದ ಸ್ಪರ್ಧೆ ಸೀನಿಯರ್ ಮತ್ತು ಜೂನಿಯರ್ ಎರಡೂ ವಿಭಾಗಕ್ಕೂ ಕೂಡ 3/11/2025ರಿಂದ 10/11/2025ರವರೆಗೆ ಶಾಲಾವಧಿಯಲ್ಲಿ ನಡೆಸ್ತಕ್ಕಂಥದ್ದು. ಇನ್ನು ತಾಲೂಕಾ ಮಟ್ಟದ ಸ್ಪರ್ಧೆ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದ ವಿದ್ಯಾರ್ಥಿಗಳಿಗೆ 4/11/2025ರಿಂದ 21/11/2025ರವರೆಗೆ ಇದು ಕೂಡ ಶಾಲಾವಧಿಯಲ್ಲಿ ನಡೀತಕ್ಕಂಥದ್ದು. ಇವುಗಳ ಒಂದು ಫಲಿತಾಂಶ 24/11/2025ರಂದು ಲಭ್ಯವಾಗತಕ್ಕಂಥದ್ದು. ಇನ್ನು ಜಿಲ್ಲಾ ಮಟ್ಟದ ಸ್ಪರ್ಧೆ ಯಾವಾಗ ನಡೀತಾವೆ ಅಂದ್ರೆ 27/11/2025ರಂದು ಆಯಾ ಬ್ಲಾಕ್ನ BRC ಕೇಂದ್ರದಲ್ಲಿ ನಡೀತಕ್ಕಂಥದ್ದು. ಇದರ ಒಂದು ಫಲಿತಾಂಶ 28/11/2025ರಂದು ಪ್ರಕಟವಾಗತಕ್ಕಂಥದ್ದು. ಇನ್ನು ವಿಭಾಗ ಮಟ್ಟದ ಸ್ಪರ್ಧೆಗಳು 2/12/2025ರಂದು ಆಯಾ ಜಿಲ್ಲಾ ಡಯಟ್ ಕೇಂದ್ರಗಳಲ್ಲಿ ನಡೀತಕ್ಕಂಥದ್ದು. ಇದರ ಒಂದು ಫಲಿತಾಂಶ 3/12/2025ರಂದು ಪ್ರಕಟವಾಗತಕ್ಕಂಥದ್ದು. ಇನ್ನು ರಾಜ್ಯ ಮಟ್ಟದ ಸ್ಪರ್ಧೆಗಳಿಗೆ ಯಾವುದೇ ಇನ್ನೂ ದಿನಾಂಕವು ನಿಗದಿಯಾಗಿರುವುದಿಲ್ಲ. ಆದರೆ ಈ ಸ್ಪರ್ಧೆ ಆನ್ಲೈನ್ ಆಗಿರೋದಿಲ್ಲ, ಮುಖಾಮುಖಿಯಾಗಿರ್ತಕ್ಕಂಥದ್ದು. ಇಷ್ಟು ಈ ಒಂದು ಆನ್ಲೈನ್ ರಸಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಮಾಹಿತಿ ಆಗಿರ್ತಕ್ಕಂಥದ್ದು. ಈ ಒಂದು ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಗೆ ನಾವು ನೋಂದಣಿ ಆಗಬೇಕಾಗಿತ್ತಂದ್ರೆ ಮೊದಲು ನಮ್ಮ ಮೊಬೈಲ್ನ ಯಾವುದೇ ಒಂದು ಬ್ರೌಸರನ್ನು ಆನ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ವಿದ್ಯಾವಾಹಿನಿ ಅಂತಕ್ಕಂಥದ್ದನ್ನು ನಾವು ಟೈಪ್ ಮಾಡಬೇಕಾಗಿರುತ್ತೆ. ಈಗ ನಿಮ್ಮ ಮೊಬೈಲ್ನ ಯಾವುದೇ ಒಂದು ಬ್ರೌಸರನ್ನು ಆನ್ಬಿಟ್ಟು ಇದರಲ್ಲಿ ವಿದ್ಯಾವಾಹಿನಿ ಅಂತಕ್ಕಂಥದ್ದನ್ನು ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಸರ್ಚ್ ಕೊಟ್ಟ ತಕ್ಷಣ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಮೊದಲನೇ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾವಾಹಿನಿ ಅಂತಕ್ಕಂಥದ್ದನ್ನು ಈಗ ನಾವು ಆಯ್ಕೆ ಮಾಡ್ಕೊಳ್ಳೋಣ. ಈ ಒಂದು ವಿದ್ಯಾವಾಹಿನಿಯ ಒಂದು ಹೋಮ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಕೆಳಗಡೆ ನೀವು ಗಮನಿಸ್ತಾ ಇರ್ಬೋದು, ಬಳಕೆದಾರರ ID, ಪಾಸ್ವರ್ಡು, ಭದ್ರತಾ ಕೋಡು ಇವುಗಳನ್ನ ನಾವು ಹಿಂದೀಕರಿಸಿ ಏನಂದ್ರೆ ನಮ್ಮ ಶಾಲೆಯ ಲಾಗಿನ್ಗೆ ನಾವು ಇಲ್ಲಿ ನೋಂದಣಿ ಆಗ್ಬೋದು. ಇಲ್ಲಿ ಬಳಕೆದಾರರ ID ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ನಮ್ಮ ಶಾಲೆಯ ಡೈಸ್ ಸಂಖ್ಯೆ ಆಗಿರ್ತದೆ. ಆ ಡೈಸ್ ಸಂಖ್ಯೆಯ ಮುಂದುಗಡೆ
HM ಅಂತಕ್ಕಂಥದ್ದು ಸ್ಮಾಲ್ ಲೆಟರ್ನಲ್ಲಿ ಮೆನ್ಷನ್ ಆಗಿರತಕ್ಕಂಥದ್ದು. ಹಾಗೆಯೇ ಪಾಸ್ವರ್ಡು ನೀವು ಈಗಾಗಲೇ ಈ ಹಿಂದೆ ಅನೇಕ ಸಾರಿ ರಸಪ್ರಶ್ನೆ ಸ್ಪರ್ಧೆಗೆ ಭಾಗವಹಿಸಿದ್ದೀರಿ. ಆ ಪಾಸ್ವರ್ಡ್ ನಿಮಗೆ ಪರಿಚಯ ಇದ್ದರೆ ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಿಕೊಂಡ್ರೆ, ಹಾಗೆ ಇಲ್ಲಿ ಕೆಳಗಡೆ ಇರತಕ್ಕಂಥ ಸೆಕ್ಯೂರಿಟಿ ಭದ್ರತಾ ಕೋಡನ್ನು ಎಂಟ್ರಿ ಮಾಡಿ ಸಲ್ಲಿಸಂತಕ್ಕಂಥ ಕೊಟ್ಟ ತಕ್ಷಣ ನಿಮ್ಮ ಶಾಲೆಯ ಒಂದು ವಿದ್ಯಾವಾಹಿನಿ ತಂತ್ರಾಂಶದ ಒಂದು ಹೋಮ್ ಪೇಜ್ ಓಪನ್ ಆಗ್ತದೆ. ಒಂದು ವೇಳೆ ನಿಮಗೆ ಈ ಒಂದು ಪಾಸ್ವರ್ಡ್ ಇರದೇ ಇದ್ದರೆ ಕೆಳಗಡೆ ನೀಡಿರ್ತಕ್ಕಂಥ ಪಾಸ್ವರ್ಡ್ ಮರೆತು ಹೋಗಿದೆ, ಫರ್ಗೆಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಿರಿ. ಫರ್ಗೆಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಿದ ತಕ್ಷಣ ರಿಕವರಿ ಪಾಸ್ವರ್ಡ್ಗೋಸ್ಕರ ಇಲ್ಲಿ ಎಂಟರ್ ಯುವರ್ ಯೂಸರ್ ID ಅಂತಕ್ಕಂಥ ಒಂದು ಆಪ್ಷನ್ ಬರ್ತದೆ. ಈ ಯೂಸರ್ ID ಬಂದುಬಿಟ್ಟು HM ಅಂತಕ್ಕಂಥ ಟೈಪ್ ಮಾಡಿಬಿಟ್ಟು ಸ್ಪೇಸ್ ಇಲ್ಲದೇ ನಿಮ್ಮ ಶಾಲೆಯ ಸಂಖ್ಯೆಯನ್ನು ನಮೂದಿಸಿ ಸಬ್ಮಿಟ್ ಅಂತಕ್ಕಂಥ ಬಟನನ್ನು ಪ್ರೆಸ್ ಮಾಡಿದ ತಕ್ಷಣ ಯಾವ ಮೊಬೈಲ್ ನಂಬರ್ಗೆ ನೋಂದಣಿಯಾಗಿರುತ್ತೋ ಆ ಮೊಬೈಲ್ ನಂಬರ್ಗೆ ಒಂದು ಪಾಸ್ವರ್ಡು ಮೆಸೇಜ್ ರೂಪದಲ್ಲಿ ಹೋಗ್ತಕ್ಕಂಥದ್ದು. ಆ ಮೆಸೇಜ್ ರೂಪದಲ್ಲಿ ಬಂದಿರತಕ್ಕಂಥ ಪಾಸ್ವರ್ಡನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ನೀವು ಲಾಗಿನ್ ಆಗಬಹುದು. ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಭದ್ರತಾ ಕೋಡನ್ನು ಎಂಟ್ರಿ ಮಾಡಿದ ತಕ್ಷಣ ಸಲ್ಲಿಸುವಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಸಲ್ಲಿಸುವಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯಾವಾಹಿನಿಯ ಒಂದು ಪೋರ್ಟಲ್ನ ಹೋಮ್ ಪೇಜಲ್ಲಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆ ನಿಮ್ಮ ಶಾಲೆಯ ಹೆಸರು ಕೂಡ ಕಾಣ್ತಾ ಇರ್ತದೆ. ಆಮೇಲೆ ಇಲ್ಲಿ ಅನೇಕ ರೀತಿಯ ಮಾಡ್ಯೂಲ್ಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಈ ವಿವಿಧ ರೀತಿಯ ಮಾಡ್ಯೂಲ್ಗಳಲ್ಲಿ ಇಲ್ಲಿ 2025-26ನೇ ಸಾಲಿನ ರಸಪ್ರಶ್ನೆ ಸ್ಪರ್ಧೆ ಅಂತಕ್ಕಂಥದ್ದು ಆಪ್ಷನ್ ಮೇಲೆ ನಾವೀಗ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ರಸಪ್ರಶ್ನೆಗೆ ಭಾಗವಹಿಸ್ತಕ್ಕಂತಹ ಅಂದರೆ ಶಾಲಾ ಹಂತದಲ್ಲಿ ವಿಜೇತರಾಗಿ ಬ್ಲಾಕ್ ಹಂತದ ಒಂದು ಆನ್ಲೈನ್ ಪ್ರಕ್ರಿಯೆಗೆ ನೋಂದಣಿ ಆಗಬೇಕಾಗಿರತಕ್ಕಂಥ ಒಂದು ವಿದ್ಯಾರ್ಥಿಗಳನ್ನು ಈ ಒಂದು ಆನ್ಲೈನ್ ತಂತ್ರಾಂಶದಲ್ಲಿ ನಾವೀಗ ನೋಂದಣಿ ಮಾಡ್ತಕ್ಕಂಥದ್ದು. ಇಲ್ಲಿ ಮೇಲ್ಗಡೆ ಗಮನಿಸ್ತಕ್ಕಂತಹ ಶಾಲಾ ಮಟ್ಟದ ವಿಜೇತರನ್ನು ನೋಂದಾಯಿಸಿ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ನಂತರ ಶಾಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥ ಮಕ್ಕಳ ಒಂದು ನೋಂದಣಿ ಪ್ರಕ್ರಿಯೆಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮುಖ್ಯ ಗುರುಗಳ ಒಂದು ಹೆಸರನ್ನು ಹಾಗೂ ಮುಖ್ಯ ಗುರುಗಳ ಒಂದು ಫೋನ್ ನಂಬರನ್ನು ಎಂಟ್ರಿ ಮಾಡಬೇಕಾಗಿರ್ತಕ್ಕಂಥದ್ದು. ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, 2 ರೀತಿಯ ಒಂದು ಹಂತಗಳಲ್ಲಿ ಕಿರಿಯ ಹಂತ ಮತ್ತು ಹಿರಿಯ ಹಂತ. ಕಿರಿಯ ಹಂತದ ಸ್ಪರ್ಧೆ ಮೇಲ್ಗಡೆ ಇರತಕ್ಕಂಥದ್ದು, ಹಿರಿಯ ಹಂತದ ಸ್ಪರ್ಧೆಯಲ್ಲಿ ಮಕ್ಕಳನ್ನು ನೋಂದಾಯಿಸಲು ಕೆಳಗಡೆ ಇರತಕ್ಕಂಥದ್ದು. ಇಲ್ಲಿ ನಿಮ್ಮ ಒಂದು ಶಾಲೆಯಲ್ಲಿ ಈಗಾಗಲೇ ಶಾಲಾ ಹಂತದಲ್ಲಿ, ಕಿರಿಯ ಹಂತದಲ್ಲಿ ಮತ್ತು ಹಿರಿಯ ಹಂತದಲ್ಲಿ ವಿಜೇತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಅದರಲ್ಲಿರ್ತಕ್ಕಂಥ 3 ವಿದ್ಯಾರ್ಥಿಗಳನ್ನು ಇಲ್ಲಿ ನಾವು ನೋಂದಣಿ ಮಾಡಬೇಕಾಗಿರ್ತಕ್ಕಂಥದ್ದು. ಮೇಲ್ಗಡೆ ಇಲ್ಲಿ ತರಗತಿಯನ್ನು ನೀಡಿರ್ತಕ್ಕಂಥದ್ದು 5ನೇ ತರಗತಿ, 6ನೇ ತರಗತಿ ಮತ್ತು 7ನೇ ತರಗತಿ ಅಂತ ಹೇಳಿಬಿಟ್ಟು, ಇನ್ನು ಹಿರಿಯ ಹಂತದಲ್ಲಿ 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ ಅಂತಕ್ಕಂಥದ್ದನ್ನು ನೀಡಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ನಮ್ಮ ಶಾಲಾ ಹಂತದಲ್ಲಿ ಎಷ್ಟು ಮಕ್ಕಳು 3 ಮಕ್ಕಳು ವಿಜೇತರಾಗಿರ್ತಕ್ಕಂಥ 3 ಮಕ್ಕಳನ್ನು ಇಲ್ಲಿ ಅದು ಬಾಯ್ಸು ಗರ್ಲ್ಸು ಅಂತಕ್ಕಂಥದ್ದನ್ನು ಆಪ್ಷನ್ ಮೇಲೆ ಅಲ್ಲಿ ಕೆಳಗಡೆ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು, ಇಲ್ಲಿ ಕೆಳಗಡೆ ನಂಬರ್ಗಳನ್ನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಸಲ್ಲಿಸುವಂತಕ್ಕಂಥ ಆಪ್ಷನ್ ಮೇಲೆ ನಾವೀಗ ಕ್ಲಿಕ್ ಮಾಡೋಣ. ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೇಟಾವನ್ನು ಉಳಿಸಲಾಗಿದೆ ಅಂತಕ್ಕಂಥ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಅದನ್ನು ಕ್ಲೋಸ್ ಅಂತಕ್ಕಂಥದ್ದು ತೆಗೆದುಕೊಳ್ಳ್ರಿ. ಕ್ಲೋಸ್ ಅಂತಕ್ಕಂಥ ತೆಗೆದುಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ನೀವು ಗಮನಿಸ್ತಾ ಇರ್ಬೋದು, ವಿಜೇತರನ್ನು ಸೇರಿಸಿ ಆ್ಯಡ್ ವಿನ್ನರ್ಸ್ ಅಂತಕ್ಕಂಥ ಒಂದು ಆಪ್ಷನ್ ಬರ್ತದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಜೇತ ವಿದ್ಯಾರ್ಥಿಗಳಿಗೆ ನೋಂದಣಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಾವು ವಿದ್ಯಾರ್ಥಿಯ ಒಂದು ಸ್ಯಾಟ್ ಸಂಖ್ಯೆಯನ್ನು ಇಂದೀಕರಿಸಿ ಸ್ಯಾಟ್ಸ್ ಡೇಟಾವನ್ನು ಪಡೆದುಕೊಳ್ಳಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋ ಆಗಿ ವಿದ್ಯಾರ್ಥಿಯ ಮಾಹಿತಿ ಇಲ್ಲಿ ಹೆಚ್ಚಾಗಿ ಬರ್ತಕ್ಕಂಥದ್ದು. ಸ್ಯಾಟ್ ಸಂಖ್ಯೆಯನ್ನು ನಮೂದಿಸಿದ ತಕ್ಷಣ ಇಲ್ಲಿ ಸ್ಯಾಟ್ಸ್ ಡೇಟಾವನ್ನು ಪಡೆದುಕೊಳ್ಳಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿದ್ಯಾರ್ಥಿಯ ಹೆಸರು, ಅವನ ತರಗತಿ ಇಲ್ಲಿ ಆಟೋ ಹೆಚ್ಚಾಗಿ ಬರ್ತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿಯು ರಸಪ್ರಶ್ನೆಗೆ ಯಾವ ಮಾಧ್ಯಮದಲ್ಲಿ ಉತ್ತರಿಸ್ತಾನೆ ಆ ಮಾಧ್ಯಮವನ್ನು ಆಯ್ಕೆ ಮಾಡ್ಕೋಬೇಕು. ಕೆಳಗಡೆ ಸೆಲೆಕ್ಟ್ ರ್ಯಾಂಕ್ ಅಂತ ಆಪ್ಷನ್ನಲ್ಲಿ ಏನು ಮಾಡ್ಬೇಕಂದ್ರೆ ಈ ವಿದ್ಯಾರ್ಥಿ ಶಾಲಾ ಹಂತದಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಯಾವ ಸ್ಥಾನವನ್ನು ಪಡೆದಿರ್ತಾನೆ ಆ ಸ್ಥಾನವನ್ನು ಅಲ್ಲಿ ಆಯ್ಕೆ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇಲ್ಲಿ ಏನಂದರೆ ವಿದ್ಯಾರ್ಥಿಯ ಒಂದು ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ನಮೂದು ಮಾಡಬೇಕು.
ಹಾಗೆ ಅವನಿಗೆ ಒಂದು ಪಾಸ್ವರ್ಡನ್ನು ಕೂಡ ನಾವು ನೀಡ್ತಕ್ಕಂಥದ್ದು. ಇಲ್ಲಿ ಮಾಧ್ಯಮದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕನ್ನಡ ಮತ್ತು ಇಂಗ್ಲೀಷ್ ಅಂತಕ್ಕಂಥ 2 ಮಾಧ್ಯಮಗಳು ಬರ್ತವೆ. ಆಗ ನಾವು ಕನ್ನಡ ಇದ್ದರೆ ಕನ್ನಡವನ್ನು ಆಯ್ಕೆ ಮಾಡಿಕೊಡ್ರಿ, ಇಂಗ್ಲೀಷ್ ಮಾಧ್ಯಮ ಇದ್ದರೆ ಇಂಗ್ಲೀಷ್ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಡ್ರಿ. ಅವನ ರ್ಯಾಂಕ್ ಸೆಲೆಕ್ಟ್ ರ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ವಿದ್ಯಾರ್ಥಿ ಶಾಲಾ ಹಂತದಲ್ಲಿ ಯಾವ ರ್ಯಾಂಕನ್ನು ಪಡೆದಿರ್ತಕ್ಕಂಥದ್ದು ಆ ಒಂದು ರ್ಯಾಂಕನ್ನು ಆಯ್ಕೆ ಮಾಡಿಕೊಡ್ರಿ. ಆ ಒಂದು ವಿದ್ಯಾರ್ಥಿಗೆ ಅವನ ಮೊಬೈಲ್ ನಂಬರು ಹಾಗೆ ಅವನಿಗೊಂದು ಪಾಸ್ವರ್ಡನ್ನು ನೀಡಿಬಿಟ್ಟು ಕೆಳಗಡೆ ಸಲ್ಲಿಸುವಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಸಲ್ಲಿಸುವಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು 2025-26 ರಸಪ್ರಶ್ನೆ ಸ್ಪರ್ಧೆಗೆ ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ ಅಂತಕ್ಕಂಥ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಅದನ್ನು ಕ್ಲೋಸ್ ಮಾಡಿರಿ. ನೀವು ನೋಂದಣಿ ಮಾಡಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿಯ ಮಾಹಿತಿ ಇಲ್ಲಿ ಗೋಚರ ಆಗ್ತದೆ. ಇದೇ ರೀತಿಯಾಗಿ ಇನ್ನೂ ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾಹಿತಿಯನ್ನು ನೀವು ಆ್ಯಡ್ ವಿನ್ನರ್ಸ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸೇರಿಸಬಹುದು. ಈ ರೀತಿಯಾಗಿ ನಾವು ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ 2025-26ನೇ ಸಾಲಿನ ಒಂದು ರಸಪ್ರಶ್ನೆ ಸ್ಪರ್ಧೆಗೆ ಮಕ್ಕಳನ್ನು ನೋಂದಾಯಿಸ್ತಕ್ಕಂಥ ವಿಧಾನವಾಗಿರ್ತಕ್ಕಂಥದ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.